ವಿರಾಮ ನಂತರ ಮತ್ತೆ ಸ್ವಾಗತ. ಸ್ಯಾಂಡಲ್ವುಡ್ನಲ್ಲಿ ಸದ್ಯಕ್ಕೆ ಸ್ಟಾರ್ ವಾರ್ ಜೋರಾಗಿದೆ. ಕಿಚ್ಚ ಸುದೀಪ್ ವಿರುದ್ಧ ದರ್ಶನ್ ಅಭಿಮಾನಿಗಳು ಕೆರಳಿ ಕೆಂಡವಾಗಿದ್ದಾರೆ. ಕಾರಣ ಸುದೀಪ್ ವೇದಿಕೆ ಮೇಲೆ ನಿಂತು ಆಡಿದಂತಹ ಆ ಮಾತುಗಳು. ಸುದೀಪ್ ಆಡಿದಂತಹ ಮಾತಿಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಕೂಡ ಕೌಂಟರ್ ಕೊಡುವ ಕೆಲಸವನ್ನ ಮಾಡಿದ್ದಾರೆ. ಸುದೀಪ್ ಯಾವ ಅರ್ಥದಲ್ಲಿ ಆ ಮಾತುಗಳನ್ನ ಆಡಿದ್ರು, ದರ್ಶನ್ ಫ್ಯಾನ್ ಸುದೀಪ್ ಮಾತಿಗೆ ಕೋಪಗೊಂಡಿದ್ದು ಯಾಕೆ, ನೀವೇನು 25ಕ್ಕೆ ಥಿಯೇಟರ್ ಅಲ್ಲಿ ಒಂದು ಸಿನಿಮಾ ಬಿಡುಗಡೆ ಆಗುತ್ತೆ. ಆದರೆ ಹೊರಗಡೆ ಒಂದು ಪಡೆ ಯುದ್ಧಕ್ಕೆ ರೆಡಿ ಆಗ್ತಾ ಇದೆ. ಈ ವೇದಿಕೆ ಮೇಲಿಂದ ಹೇಳ್ತಾ ಇದ್ದೀನಿ, ಯುದ್ಧಕ್ಕೆ ಸಿದ್ಧ. ಇದೇ ಮಾತು ಹೊರಗಡೆ ಒಂದು ಪಡೆ ರೆಡಿಯಾಗಿದೆ, ನಾನು ಯುದ್ಧಕ್ಕೆ ಸಿದ್ಧ ಅನ್ನೋ ಕಿಚ್ಚನ ಇದೊಂದೇ ಮಾತು ಸ್ಯಾಂಡಲ್ವುಡ್ನಲ್ಲಿ ದೊಡ್ಡ ಬಿರುಗಾಳಿಯನ್ನೇ ಎಬ್ಬಿಸಿದೆ. ಕಿಚ್ಚನ ಈ ವಾರ್ನಿಂಗ್ ದರ್ಶನ್ ಫ್ಯಾನ್ಸ್ಗಳನ್ನ ರೊಚ್ಚಿಗೆಬ್ಬಿಸಿದೆ. ಕಿಲ್ಲಿಂಗ್ ಸ್ಟಾರ್ ದರ್ಶನ್ ಅಭಿಮಾನಿಗಳು ಉರಿದು ಬೀಳುವಂತೆ ಮಾಡಿದೆ. ಇನ್ನು ಶಾಂತಿ ನಿವಾಸದಂತಿದ್ದ ಚಂದನವನದಲ್ಲಿ ಸ್ಟಾರ್ ವಾರ್ ಶುರುವಾಗುವಂತೆ ಮಾಡಿದೆ. ಹುಬ್ಬಳ್ಳಿಯ ಮಾರ್ಕ್ ಇವೆಂಟ್ನಲ್ಲಿ ಕಿಚ್ಚ ಸುದೀಪ್ ಆಡಿದಂತಹ ಮಾತಿಗೆ ದಾಸನ ಅಭಿಮಾನಿಗಳು ಮುಗಿಬಿದ್ದಿದ್ದಾರೆ. ದಿ ಬಾಸ್ ಫ್ಯಾನ್ಸ್ ಪರವಾಗಿ ಖುದ್ದು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅಖಾಡಕ್ಕಿಳಿದಿದ್ದಾರೆ. ಇನ್ನು ಮಾಣಿಕ್ಯನಿಗೆ ಭರ್ಜರಿಯಾಗಿ ತಿರುಗೇಟು ಕೊಟ್ಟಿದ್ದಾರೆ. ಕೆಲವೊಂದು ವ್ಯಕ್ತಿಗಳು ದರ್ಶನ್ ಅವ್ರು ಇಲ್ಲದೆ ಇದ್ದಾಗ ಅವ್ರ ಬಗ್ಗೆ ಹಾಗೆ ಅವ್ರ ಫ್ಯಾನ್ಸ್ ಬಗ್ಗೆ ವೇದಿಕೆ ಮೇಲೆ ಹೋಗೋದು, ನಿಂತ್ಕೊಂಡು ಮಾತಾಡೋದು, ಚಾನೆಲ್ ಮೀಡಿಯಲ್ಲಿ ಕೂತ್ಕೊಂಡು ಮಾತಾಡೋದು, ಹೊರ ಕೂತ್ಕೊಂಡು ಮಾತಾಡೋದು ಎಲ್ಲ ಮಾಡ್ತಿದ್ದಾರೆ. ಅದೇ ಜನಗಳು ದರ್ಶನ್ ಅವ್ರು ಇದ್ದಾಗ ಅವ್ರು ಬೆಂಗಳೂರಲ್ಲಿ ಇರ್ತಾರಾ ಇಲ್ವಾ ಅಂತಾನೆ ಗೊತ್ತಾಗಲ್ಲ, ಎಲ್ಲಿ ಮಾಯ ಆಗ್ತಾರೆ ಅಂತಾನೂ ಗೊತ್ತಾಗಲ್ಲ. ತಲೆ ಕೆಡಿಸ್ಕೋಬಾರ್ದು. ಇತ್ತ ವಿಜಯಲಕ್ಷ್ಮಿ ಬೆಂಕಿ ಉಗುಳ್ತಾ ಇದ್ದಂತೆ ಕಿಚ್ಚನ ಆಪ್ತರು ಸಿಡಿದೆದ್ದಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಮಾತನಾಡಿದ ಚಕ್ರವರ್ತಿ ಚಂದ್ರಚೂಡ್ ಡಿ ಫ್ಯಾನ್ಸ್ ವಿಜಯಲಕ್ಷ್ಮಿಗೆ ತಿರುಗೇಟು ಕೊಟ್ಟಿದ್ದಾರೆ. ಇದು ಸ್ಟಾರ್ ವಾರ್ ಅಲ್ಲ, ಸ್ಯಾಡಿಸಮ್ ವಾರ್. ಕಾಂಪಿಟೇಟಿವ್ ಆಗಿ ಬೆಳೆಯೋದನ್ನ ಸ್ಟಾರ್ ವಾರ್ ಅಂತಾರೆ. ಆ ಸ್ಟಾರ್ ವಾರ್ ಅನ್ನೋದು ತುಂಬಾ ಪಾಸಿಟಿವ್. ಇದು ಸ್ಯಾಡಿಸಮ್ ವಾರ್. ಇದು ದಿಸ್ ಇಸ್ ಪಕ್ಕ ವಿಕೃತಿ. ಇದನ್ನ ಸ್ಟಾರ್ ವಾರ್ ಅಂದ್ಬಿಟ್ಟು ಅದಕ್ಕೆ ಅವಮಾನನೆ ಮಾಡಕ್ ಹೋಗ್ತೀರಿ. ಬಡಿ ಕಲ್ಚರ್ ಹೇಳಿಕೊಡಬಾರದು. ತನ್ನ ಅಭಿಮಾನಿಗಳಿಗೆ ಹೊಡಿ ಬಡಿ ಕಲ್ಚರ್ ಅನ್ನ, ವಿಕೃತಿಯ ಕಲ್ಚರ್ ಅನ್ನ ಹೇಳ್ಕೊಡಬಾರದು. ಇವರೆಂತೂ ಹೇಳ್ಕೊಟ್ಟಿಲ್ಲ. ಅದೇ ನಮಗೆ ಅವ್ರ ಮೇಲಿರೋ ಅಭಿಮಾನ. ಥಿಯೇಟರ್ ಖಾಲಿ ಅಂತ ಸ್ಕ್ರೀನ್ ಶಾಟ್ ಹಾಕ್ತಾರೆ. ಎಷ್ಟು ಅವರಲ್ಲಿ ಎಷ್ಟು ಥಿಯೇಟರ್ ಫಿಲಪ್ ಆಗುತ್ತೆ ಮತ್ತು ಎಷ್ಟು ಗಂಟೆಗಳ ಶೋಗೆ, ಅಂದ್ರೆ 24 ಗಂಟೆಗಳ ಶೋ, 48 ಗಂಟೆಗಳ ಶೋಗ ಎಷ್ಟು ಗಂಟೆಗಳಿಗೆ ಆಗುತ್ತೆ ಅಂತ 3 ರಿಂದ 5 ನಿಮಿಷದಲ್ಲಿ ಫಿಲಪ್ ಆಗಿರೋದಕ್ಕೆ ಥಿಯೇಟರ್ ಖಾಲಿ ಹೊಡಿತಾ ಇದೆ ಅಂತ ಸ್ಕ್ರೀನ್ ಶಾಟ್ಗಳನ್ನು ಮಾಡೋದು, ಜನರು ಅದನ್ನು ನಂಬಿಸೋದಕ್ಕೆ ಪ್ರಯತ್ನ ಪಡೋದು. ಆಮೇಲೆ ಇವರಿಗೆ ಬುಕ್ ಮೈ ಶೋ ಏನ್ ಮಾಡುತ್ತೆ ಅನ್ನೋದು ಗೊತ್ತಿದೆ. ಆಮೇಲೆ ಇವರಿಗೆ ಆನ್ಲೈನ್ ಅಲ್ಲಿ ಟಿಕೆಟ್ ತಗೊಳಕ್ ಬರ್ತಾಯಿಲ್ಲ, ನಂಗೆ ಗೊತ್ತಿಲ್ಲ. ಇವರೆಲ್ಲ ಮೋಸ್ಟ್ಲಿ ಥಿಯೇಟರ್ ಮುಂದೆ ಹಿಂಗ್ ಕೂಗಾಡ್ತಾರೆ ಅಂದ್ರೆ ಇವ್ರಿಗೆ ಆನ್ಲೈನ್ ಅಲ್ಲಿ ಟಿಕೆಟ್ ಬುಕ್ ಮಾಡಕ್ಕೂ ಬರಲ್ಲ, ಆ ಕಲ್ಚರ್ ಗೊತ್ತಿಲ್ಲ ಅಂತ ಅನ್ಕೋತೀನಿ. ಮೊಬೈಲ್ ಯೂಸ್ ಮಾಡಕ್ಕೂ ಬರಲ್ಲ ಅನ್ಕೋತೀನಿ. ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರೆ ಎಳೆದ್ರಂತೆ. ಯಾವ್ದೋ ಎತ್ತಿಗೆ ಜ್ವರ ಬಂದ್ರೆ ಇನ್ಯಾರಿಗೋ ಎಮ್ಮೆಗೆ ಬರ ಎಳೆದ್ರು ಅಂತ ಹೇಳ್ತಾರಲ್ಲ, ಗಾದೆ ಇದೆಯಲ್ಲ, ಹಳ್ಳಿ ಗಾದೆ, ಆ ತರದಾಗೋಯ್ತು. ಇವ್ರು ತಗೊಂಡೆ ಬರ ಹೇಳ್ಕೊಳ್ಳೋದು. ಇದು ನನಗೆ ಹೇಳ್ತಾ ಇದ್ದಾರೆ ಅಂತಂದ್ರೆ ಇವ್ರಿಗೆ ಸುಮ್ನಿರಕ್ ಆಗ್ತಾ ಇಲ್ಲ, ಸಮಾಧಾನವಾಗಿ ಇರಕ್ ಆಗ್ತಾ ಇಲ್ಲ, ತಮ್ಮ ಜೀವನದಲ್ಲಿರುವ ಸವಾಲುಗಳನ್ನು ಎದುರಿಸ್ಕೊಳಕ್ ಆಗ್ತಾ ಇಲ್ಲ ಇವ್ರಿಗೆ. ಅದನ್ನ ಫೇಸ್ ಮಾಡೋದು ಬಿಟ್ಬಿಟ್ಟು ತಲೆ ಮೇಲೆ ಎಳ್ಕೊಳ್ತಾ ಇರೋದು ಎಲ್ಲದನ್ನು. ಸುದೀಪ್ ಆಪ್ತ ಚಕ್ರವರ್ತಿ ಚಂದ್ರಚೂಡ್ ಪರೋಕ್ಷವಾಗಿ ದರ್ಶನ್ ಅಭಿಮಾನಿಗಳ ವಿರುದ್ಧ ಕಿಡಿಕಾರಿದ್ದಾರೆ. ಇತ್ತ ಪೈರಸಿ ಬಗ್ಗೆ ಮಾತನಾಡಿದಂತಹ ತುಪ್ಪದ ಬಡಿಗೆ ರಾಗಿಣಿ ಹೆಲ್ದಿ ಕಾಂಪಿಟೇಷನ್ ಇರಬೇಕು ಅಂತ ಹೇಳಿದ್ದಾರೆ. ಆಸ್ ಅನ್ ಆಕ್ಟರ್ ಯಾವತ್ತೂ ವಿ ಆಲ್ವೇಸ್ ಮೀನ್ ಟು ಸೇ ದಟ್ ಹೆಲ್ದಿ ಕಾಂಪಿಟೇಷನ್ ಇಸ್ ವೆಲ್ಕಮ್ ಅಂತ. ಸೊ ನನಗೆ ಗೊತ್ತಿಲ್ಲ, ನಾನು ನೋಡಿಲ್ಲ ಅವ್ರು ಏನ್ ಹೇಳಿರೋದು, ಯಾವಾಗ ಹೇಳಿರೋದು. ಬಟ್ ಐ ಆಮ್ ಶೋರ್ ದಟ್ ಇಟ್ಸ್ ಆಲ್ ಇನ್ ಹೆಲ್ದಿ ಕಾಂಪಿಟೇಷನ್. ಇಟ್ಸ್ ನಾಟ್ ಪರ್ಸನಲ್ ಅಟ್ ಆಲ್. ಪರ್ಸನಲ್ ಅಂತೂ ಇರಲ್ಲ 100%. ಸ್ಟಾರ್ ಆದವರು ಅಭಿಮಾನಿಗಳಿಗೆ ಮಾದರಿಯಾಗಿರಬೇಕು. ಸಾಧ್ಯ ಆದ್ರೆ ಒಳ್ಳೆಯದನ್ನ ಹೇಳಿಕೊಡಬೇಕು. ಅದು ಬಿಟ್ಟು ಅಭಿಮಾನಿಗಳ ನಡುವೆಯೇ ಕಿಚ್ಚನ್ನ ಎಬ್ಬಿಸಬಾರದು. ಬಚ್ಚನ್ ಮಾತಿನಿಂದ ಶುರುವಾದ ಫ್ಯಾನ್ಸ್ ವಾರ್ ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವಿರಾಮ ನಂತರ ಮತ್ತೆ ಸ್ವಾಗತ. ಸ್ಯಾಂಡಲ್ವುಡ್ನಲ್ಲಿ ಸದ್ಯಕ್ಕೆ ಸ್ಟಾರ್ ವಾರ್ ಜೋರಾಗಿದೆ. ಕಿಚ್ಚ ಸುದೀಪ್ ವಿರುದ್ಧ ದರ್ಶನ್ ಅಭಿಮಾನಿಗಳು ಕೆರಳಿ ಕೆಂಡವಾಗಿದ್ದಾರೆ. ಕಾರಣ ಸುದೀಪ್ ವೇದಿಕೆ ಮೇಲೆ ನಿಂತು ಆಡಿದಂತಹ ಆ ಮಾತುಗಳು. ಸುದೀಪ್ ಆಡಿದಂತಹ ಮಾತಿಗೆ
ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಕೂಡ ಕೌಂಟರ್ ಕೊಡುವ ಕೆಲಸವನ್ನ ಮಾಡಿದ್ದಾರೆ. ಸುದೀಪ್ ಯಾವ ಅರ್ಥದಲ್ಲಿ ಆ ಮಾತುಗಳನ್ನ ಆಡಿದ್ರು, ದರ್ಶನ್ ಫ್ಯಾನ್ ಸುದೀಪ್ ಮಾತಿಗೆ ಕೋಪಗೊಂಡಿದ್ದು ಯಾಕೆ, ನೀವೇ ನೋಡಿ. 25ಕ್ಕೆ ಥಿಯೇಟರ್ ಅಲ್ಲಿ ಒಂದು ಸಿನಿಮಾ ಬಿಡುಗಡೆ ಆಗುತ್ತೆ. ಆದರೆ ಹೊರಗಡೆ ಒಂದು ಪಡೆ ಯುದ್ಧಕ್ಕೆ ರೆಡಿ ಆಗ್ತಾ ಇದೆ. ಈ ವೇದಿಕೆ ಮೇಲಿಂದ ಹೇಳ್ತಾ ಇದ್ದೀನಿ, ಯುದ್ಧಕ್ಕೆ ಸಿದ್ಧ. ಇದೇ ಮಾತು ಹೊರಗಡೆ ಒಂದು ಪಡೆ ರೆಡಿಯಾಗಿದೆ, ನಾನು ಯುದ್ಧಕ್ಕೆ ಸಿದ್ಧ ಅನ್ನೋ ಕಿಚ್ಚನ ಇದೊಂದೇ ಮಾತು ಸ್ಯಾಂಡಲ್ವುಡ್ನಲ್ಲಿ ದೊಡ್ಡ ಬಿರುಗಾಳಿಯನ್ನೇ ಎಬ್ಬಿಸಿದೆ. ಕಿಚ್ಚನ ಈ ವಾರ್ನಿಂಗ್ ದರ್ಶನ್ ಫ್ಯಾನ್ಸ್ಗಳನ್ನ ರೊಚ್ಚಿಗೆಬ್ಬಿಸಿದೆ. ಕಿಲ್ಲಿಂಗ್ ಸ್ಟಾರ್ ದರ್ಶನ್ ಅಭಿಮಾನಿಗಳು ಉರಿದು ಬೀಳುವಂತೆ ಮಾಡಿದೆ. ಇನ್ನು ಶಾಂತಿ ನಿವಾಸದಂತಿದ್ದ ಚಂದನವನದಲ್ಲಿ ಸ್ಟಾರ್ ವಾರ್ ಶುರುವಾಗುವಂತೆ ಮಾಡಿದೆ. ಹುಬ್ಬಳ್ಳಿಯ ಮಾರ್ಕ್ ಇವೆಂಟ್ನಲ್ಲಿ ಕಿಚ್ಚ ಸುದೀಪ್ ಆಡಿದಂತಹ ಮಾತಿಗೆ ದಾಸನ ಅಭಿಮಾನಿಗಳು ಮುಗಿಬಿದ್ದಿದ್ದಾರೆ. ಡಿ ಬಾಸ್ ಫ್ಯಾನ್ಸ್ ಪರವಾಗಿ ಖುದ್ದು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅಖಾಡಕ್ಕಿಳಿದಿದ್ದಾರೆ. ಇನ್ನು ಮಾಣಿಕ್ಯನಿಗೆ ಭರ್ಜರಿಯಾಗಿ ತಿರುಗೇಟು ಕೊಟ್ಟಿದ್ದಾರೆ. ಕೆಲವೊಂದು ವ್ಯಕ್ತಿಗಳು ದರ್ಶನ್ ಅವ್ರು ಇಲ್ದೇ ಇದ್ದಾಗ ಅವ್ರ ಬಗ್ಗೆ ಹಾಗೆ ಅವ್ರ ಫ್ಯಾನ್ಸ್ ಬಗ್ಗೆ ವೇದಿಕೆ ಮೇಲೆ ಹೋಗೋದು, ನಿಂತ್ಕೊಂಡು ಮಾತಾಡೋದು, ಚಾನೆಲ್ ಮೀಡಿಯಲ್ಲಿ ಕುತ್ಕೊಂಡು ಮಾತಾಡೋದು, ಹೊರಗೆ ಕುತ್ಕೊಂಡು ಮಾತಾಡೋದು ಎಲ್ಲ ಮಾಡ್ತಿದ್ದಾರೆ. ಅದೇ ಜನಗಳು ದರ್ಶನ್ ಅವ್ರು ಇದ್ದಾಗ ಅವ್ರು ಬೆಂಗಳೂರಲ್ಲಿ ಇರ್ತಾರಾ ಇಲ್ವಾ ಅಂತಾನೆ ಗೊತ್ತಾಗಲ್ಲ, ಎಲ್ಲಿ ಮಾಯ ಆಗ್ತಾರೆ ಅಂತಾನೂ ಗೊತ್ತಾಗಲ್ಲ. ತಲೆ ಕೆಡಿಸ್ಕೋಬಾರ್ದು. ಈತ ವಿಜಯಲಕ್ಷ್ಮಿ ಬೆಂಕಿ ಉಗುಳ್ತಾ ಇದ್ದಂತೆ ಕಿಚ್ಚನ ಆಪ್ತರು ಸಿಡಿದೆದ್ದಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಮಾತನಾಡಿದ ಚಕ್ರವರ್ತಿ ಚಂದ್ರಚೂಡ್ ಡಿ ಫ್ಯಾನ್ಸ್ ವಿಜಯಲಕ್ಷ್ಮಿಗೆ ತಿರುಗೇಟು ಕೊಟ್ಟಿದ್ದಾರೆ. ಇದು ಸ್ಟಾರ್ ವಾರ್ ಅಲ್ಲ, ಸ್ಯಾಡಿಸಮ್ ವಾರ್. ಕಾಂಪಿಟೇಟಿವ್ ಆಗಿ ಬೆಳೆಯೋದನ್ನ ಸ್ಟಾರ್ ವಾರ್ ಅಂತಾರೆ. ಆ ಸ್ಟಾರ್ ವಾರ್ ಅನ್ನೋದು ತುಂಬಾ ಪಾಸಿಟಿವ್. ಇದು ಸ್ಯಾಡಿಸಮ್ ವಾರ್. ಇದು ದಿಸ್ ಇಸ್ ಪಕ್ಕ ವಿಕೃತಿ. ಇದನ್ನ ಸ್ಟಾರ್ ವಾರ್ ಅಂದ್ಬಿಟ್ಟು ಅದಕ್ಕೆ ಅವಮಾನನೆ ಮಾಡಕ್ ಹೋಗ್ತೀವಿ. ಹೊಡಿ ಬಡಿ ಕಲ್ಚರ್ ಹೇಳಿಕೊಡಬಾರದು. ತನ್ನ ಅಭಿಮಾನಿಗಳಿಗೆ ಹೊಡಿ ಬಡಿ ಕಲ್ಚರ್ ಅನ್ನ, ವಿಕೃತಿಯ ಕಲ್ಚರ್ ಅನ್ನ ಹೇಳ್ಕೊಡಬಾರದು. ಇವರೆಂತೂ ಹೇಳ್ಕೊಟ್ಟಿಲ್ಲ. ಅದೇ ನಮಗೆ ಅವ್ರ ಮೇಲಿರೋ ಅಭಿಮಾನ. ಥಿಯೇಟರ್ ಖಾಲಿ ಅಂತ ಸ್ಕ್ರೀನ್ ಶಾಟ್ ಹಾಕ್ತಾರೆ. ಎಷ್ಟು ಅವರಲ್ಲಿ ಎಷ್ಟು ಥಿಯೇಟರ್ ಫಿಲಪ್ ಆಗುತ್ತೆ ಮತ್ತು ಎಷ್ಟು ಗಂಟೆಗಳ ಶೋಗೆ, ಅಂದ್ರೆ 24 ಗಂಟೆಗಳ ಶೋ, 48 ಗಂಟೆಗಳ ಶೋಗ ಎಷ್ಟು ಗಂಟೆಗಳಿಗಾಗುತ್ತೆ ಅಂತ 3 ರಿಂದ 5 ನಿಮಿಷದಲ್ಲಿ ಫಿಲಪ್ ಆಗಿರೋದಕ್ಕೆ ಥಿಯೇಟರ್ ಖಾಲಿ ಹೊಡಿತಾ ಇದೆ ಅಂತ ಸ್ಕ್ರೀನ್ ಶಾಟ್ಗಳನ್ನ ಮಾಡೋದು, ಜನರು ಅದನ್ನ ನಂಬಿಸೋದಕ್ಕೆ ಪ್ರಯತ್ನ ಪಡೋದು. ಆಮೇಲೆ ಇವರಿಗೆ ಬುಕ್ ಮೈ ಶೋ ಏನ್ ಮಾಡುತ್ತೆ ಅನ್ನೋದು ಗೊತ್ತಿದೆ. ಆಮೇಲೆ ಇವರಿಗೆ ಆನ್ಲೈನ್ ಅಲ್ಲಿ ಟಿಕೆಟ್ ತಗೊಳಕ್ ಬರ್ತಾಯಿಲ್ಲ ನಂಗೆ ಗೊತ್ತಿಲ್ಲ. ಇವರೆಲ್ಲ ಮೋಸ್ಟ್ಲಿ ಥಿಯೇಟರ್ ಮುಂದೆ ಕೂಗಾಡ್ತಾರೆ ಅಂದ್ರೆ ಇವ್ರಿಗೆ ಆನ್ಲೈನ್ ಅಲ್ಲಿ ಟಿಕೆಟ್ ಬುಕ್ ಮಾಡಕ್ಕೂ ಬರಲ್ಲ. ಆ ಕಲ್ಚರ್ ಗೊತ್ತಿಲ್ಲ ಅಂತ ಅನ್ಕೋತೀನಿ. ಮೊಬೈಲ್ ಯೂಸ್ ಮಾಡಕ್ಕೂ ಬರಲ್ಲ ಅನ್ಕೋತೀನಿ. ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರಿ ಎಳೆದ್ರಂತೆ. ಯಾವ್ದೋ ಎತ್ತಿಗೆ ಜ್ವರ ಬಂದ್ರೆ ಇನ್ಯಾರಿಗೋ ಎಮ್ಮೆಗೆ ಬರ ಎಳೆದ್ರು ಅಂತ ಹೇಳ್ತಾರಲ್ಲ, ಗಾದೆ ಇದೆಯಲ್ಲ, ಹಳ್ಳಿ ಗಾದೆ. ಆ ತರದಾಗೋಯ್ತು. ಇವ್ರು ತಗೊಂಡೆ ಬರ ಹೇಳ್ಕೊಳ್ಳೋದು. ಇದು ನನಗೆ ಹೇಳ್ತಾ ಇದ್ದಾರೆ ಅಂತಂದ್ರೆ ಇವ್ರಿಗೆ ಸುಮ್ನಿರಕ್ ಆಗ್ತಾ ಇಲ್ಲ, ಸಮಾಧಾನವಾಗಿ ಇರಕ್ ಆಗ್ತಾ ಇಲ್ಲ, ತಮ್ಮ ಜೀವನದಲ್ಲಿರುವ ಸವಾಲುಗಳನ್ನು ಎದುರಿಸ್ಕೊಳಕ್ ಆಗ್ತಾ ಇಲ್ಲ ಇವ್ರಿಗೆ. ಅದನ್ನ ಫೇಸ್ ಮಾಡೋದು ಬಿಟ್ಬಿಟ್ಟು ತಲೆ ಮೇಲೆ ಎಳ್ಕೊಳ್ತಾ ಇರೋದು ಎಲ್ಲದನ್ನು. ಸುದೀಪ್ ಆಪ್ತ ಚಕ್ರವರ್ತಿ ಚಂದ್ರಚೂಡ್ ಪರೋಕ್ಷವಾಗಿ ದರ್ಶನ್ ಅಭಿಮಾನಿಗಳ ವಿರುದ್ಧ ಕಿಡಿಕಾರಿದ್ದಾರೆ. ಇತ್ತ ಪೈರಸಿ ಬಗ್ಗೆ ಮಾತನಾಡಿದಂತಹ ತುಪ್ಪದ ಬಡಿಗೆ ರಾಗಿಣಿ ಹೆಲ್ದಿ ಕಾಂಪಿಟೇಷನ್ ಇರಬೇಕು ಅಂತ ಹೇಳಿದ್ದಾರೆ. ಆಸ್ ಅನ್ ಆಕ್ಟರ್ ಯಾವತ್ತೂ ವಿ ಆಲ್ವೇಸ್ ಮೀನ್ ಟು ಸೇ ದಟ್ ಹೆಲ್ದಿ ಕಾಂಪಿಟೇಷನ್ ಇಸ್ ವೆಲ್ಕಮ್ ಅಂತ. ಸೊ ನನಗೆ ಗೊತ್ತಿಲ್ಲ, ನಾನು ನೋಡಿಲ್ಲ ಅವ್ರು ಏನ್ ಹೇಳಿರೋದು, ಯಾವಾಗ ಹೇಳಿರೋದು. ಬಟ್ ಐ ಆಮ್ ಶೋರ್ ದಟ್ ಇಟ್ಸ್ ಆಲ್ ಇನ್ ಹೆಲ್ದಿ ಕಾಂಪಿಟೇಷನ್. ಇಟ್ಸ್ ನಾಟ್ ಪರ್ಸನಲ್ ಅಟ್ ಆಲ್. ಪರ್ಸನಲ್ ಅಂತೂ ಇರಲ್ಲ 100%. ಸ್ಟಾರ್ ಆದವರು ಅಭಿಮಾನಿಗಳಿಗೆ ಮಾದರಿಯಾಗಿರಬೇಕು. ಸಾಧ್ಯ ಆದ್ರೆ ಒಳ್ಳೆಯದನ್ನ ಹೇಳಿಕೊಡಬೇಕು. ಅದು ಬಿಟ್ಟು ಅಭಿಮಾನಿಗಳ ನಡುವೆಯೇ ಕಿಚ್ಚನ್ನ ಎಬ್ಬಿಸಬಾರದು. ಬಚ್ಚನ್ ಮಾತಿನಿಂದ ಶುರುವಾದ ಫ್ಯಾನ್ಸ್ ವಾರ್ ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.